ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮತ್ತು ಕಿರಿಯ ಶಾಸಕರನ್ನ ಬಲವಂತವಾಗಿ ಮಾರ್ಷಲ್ ಮುಖಾಂತರ ಒಂದು ರೀತಿ ಎತ್ತಿ ಬಿಸಾಕಿದೆ. ಇದನ್ನ ತೀವ್ರವಾಗಿ ಖಂಡಿಸಿ ಪ್ರಜಾತಂತ್ರ ಕಗ್ಗೊಲೆ ಆಗಿದೆ. ಒಂದು ಕಡೆ ಸದನದಲ್ಲಿ ಪರಿಶಿಷ್ಟ ಪಂಗಡದ ಹಿರಿಯ ಪ್ರಭಾವಿ ಸಚಿವರ ಅನಿಟ್ರ ಬಗ್ಗೆ ಚರ್ಚೆ ಆಗಬೇಕಾಯಿತು. ಮಾನ್ಯ ಮುಖ್ಯಮಂತ್ರಿಗಳು ತನಿಖೆಗೆ ಅಲ್ಲೇ ಸ್ಪಷ್ಟವಾಗಿ ಆದೇಶ ಮಾಡಬೇಕಾಯಿತು. ಅದರ ಬದಲಾಗಿ ಶಾಸಕರಿಗೆ ಕೇವಲ ಭಾರತೀಯ ಜನತಾ ಪಾರ್ಟಿ ಶಾಸಕರಷ್ಟೇ ಅಲ್ಲ, ಸದನದ ಗೌರವದ ಎಲ್ಲ ಶಾಸಕರ ಗೌರವಕ್ಕೆ ಧಕ್ಕೆ ಆಗಿದೆ. ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಇರ್ಬೋದು. ಒಂದು ಪ್ರಭಾವಿ ಸಚಿವರಿಗೆ ಈ ರೀತಿ ಅಧಿಕಾರ ಆದ್ರೆ ಸಾಮಾನ್ಯ ಗತಿ ಏನು? ಹಾಗಾಗಿ ಸರ್ಕಾರ ಇದನ್ನ ಉನ್ನತ ಮಟ್ಟದ ಎಷ್ಟೇ ಪ್ರಭಾವಿ ತನಿಖೆ ಮಾಡಬೇಕು. ಇದ್ರ ಜೊತೆಗೆ 4% ಅಲ್ಪಸಂಖ್ಯಾತರಿಗೆ, ಅಂದ್ರೆ ಈ ಸರ್ಕಾರ ಯಾವ ರೀತಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದೆ ಅದಕ್ಕೆ 4% ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ನಿನ್ನೆ ಆ ದಿವಸ ಮಂಡನೆ ಆಗಿದೆ, ಸುದೀರ್ಘ ಚರ್ಚೆ ಆಗಬೇಕಾಯ್ತು. ಚರ್ಚೆ ಆಗುವ ಬದಲಾಗಿ ಪ್ರಜಾತಂತ್ರ ಶಾಸಕರು ಎತ್ತಿ ಬಿಸಾಕ್ಯಾರೆ. ಅವರು ಸುಲಭವಾಗಿ ಬಿಲ್ ಪಾಸ್ ಮಾಡ್ಕೋಬೇಕಾಯ್ತು. ಅದಕ್ಕೋಸ್ಕರ ಶಾಸಕರಿಗೆ ಅವಮಾನ ಮಾಡಿದರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಶಾಸಕರು ಅಷ್ಟೇ ಅಲ್ಲ, ಈ ಕಾರ್ಯಾಂಗಕ್ಕೆ ಶಾಸಕಾಂಗಕ್ಕೆ ಅವಮಾನ ಆಗಿದೆ. ಸರ್ಕಾರ ಇವತ್ತು ರಾಜ್ಯದಲ್ಲಿ ಬದುಕಿಲ್ಲ, ಟೇಕಪ್ ಆಗಿಲ್ಲ, ಐಸಿ ವಾರ್ಡ್ ಆಗಿದೆ. ತಕ್ಷಣ ನಾವು ಹೇಳ್ತೀವಿ, ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರವರು ಮತ್ತು ಪ್ರತಿಪಕ್ಷ ನಾಯಕರ ಆರ್ ಅಶೋಕ್ರವರು ಅಧಿವೇಶನದ ಒಳಗಡೆ ಈ 18 ಜನರ ಅಮಾನತು ಹೊರ ನೋಡಿ, ಅವರಿಗೆ 6 ತಿಂಗಳು ಯಾವುದಕ್ಕೂ ಅವಕಾಶ ಇಲ್ಲ, ಅಲ್ಲಿ ಮೊಗಸಾಲೆಯಲ್ಲಿ ಕೂರಕ್ಕೂ ಅವಕಾಶ ಇಲ್ಲ. ಆ ರೀತಿ ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಅಮಾನತು ಮಾಡಿದ್ರೆ ಇದನ್ನ ತೀವ್ರ ಖಂಡಿಸ್ತೀವಿ. ಮತ್ತು ನಮ್ಮ ವಿಜಯೇಂದ್ರ ಅವರು ಆರ್ ಅಶೋಕ್ರವರು ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ ಅಂತಿದ್ರೆ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬರು ನಾವು ಕೈ ಜೋಡಿಸ್ತೀವಿ. ಒಂದು ಕಡೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಲಿ ಅಂತ ಮಹಿಳೆಯರಿಗೆ ಇರ್ತದೆ. ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇಂದು ನಾಳೆ ಅಂತ ಕಥೆ ಹೇಳ್ತದೆ. ಮತ್ತು ಏನು ಚುನಾವಣೆ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ರು, ರೈತ ಅಲ್ಲಿ ಇದು ಅಕ್ಕಿಗೂ ಸರಿಯಾಗಿ ಹಣ ಬರ್ತಾ ಇಲ್ಲ. ಇನ್ನೊಂದು ಕಡೆ ಈ ವಿದ್ಯುತ್ ಬಿಲ್ ಅಂತ ಯೂನಿಟ್ ನೋಡಿ ಜಾಸ್ತಿ ಮಾಡಿದರೆ ಎಲ್ಲ ಒಂದ್ ಕಡೆ ಈ ಸರ್ಕಾರ ಸಾಮಾನ್ಯ ಜನರ ಮೇಲೆ ಬರೆ ಇದೆ. ಬೇರೆ ರಾಜ್ಯಗಳಲ್ಲಿ ಮುಂಬೈ ಸ್ಮಾರ್ಟ್ ಇದು ಮೀಟರ್ ಅಳವಡಿಸ್ಬೇಕಂತ ಹೇಳಿ ಸ್ಮಾರ್ಟ್ ಮೀಟರ್ ₹900 ದರ ಬೇರೆ ರಾಜ್ಯಗಳಿದೆ. ನಮ್ಮ ರಾಜ್ಯದಲ್ಲಿ ₹8,400 ನಿಗದಿ ಮಾಡಿದ್ದಾರೆ. 15,500 ಕೋಟಿ ಸ್ಕ್ಯಾಮ್ ಆಗಿದೆ. ಇದರಿಂದ ಯಾರಿದ್ದಾರೆ, ಯಾರು ಗುತ್ತಿಗೆದಾರರು ತನಿಖೆ ಮಾಡಬೇಕು. ಕ್ರಿಮಿನಲ್ ಕೇಸ್ ಬೇಕಾದ್ರೆ ಗುತ್ತಿಗೆದಾರರ ಮೇಲೆ ಎಷ್ಟೇ ಪ್ರಭಾವ ಬೀಳಿದ್ರು. ಅದೇ ₹900 ಸಿಗೋ ಮೀಟರ್ನ ಇವರು 8 ಕೋಟಿ ಹಗರಣ ಆಗಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆ ಕೇವಲ ₹900 ಪಾವತಿಸಬೇಕು. ಅದು 8,510 ದರ ನಿಗದಿ ಮಾಡಿದೆ.